ಕರುನಾಡಲ್ಲೂ ವೈನಾಡು ಆತಂಕ. ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ. ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ. ಗುಡ್ಡ ಕುಸಿತದ ದುರಂತಕ್ಕೆ ದೇವರ ನಾಡಲ್ಲಿ ಬದುಕೆ ಕೊಚ್ಚಿ ಹೋಗಿದೆ. ಇತ್ತ ಕರ್ನಾಟಕದಲ್ಲೂ ವೈನಾಡಿನ ಆತಂಕ ಎದುರಾಗಿದೆ. ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ. ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು. ಎಡಬಿಡದೆ ಸುರಿದ ಭಾರೀ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂ ಕುಸಿತವಾಗಿದೆ. ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ. ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು. ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಇತ್ತು, ಇಲ್ಲಿ ರಸ್ತೆ ಕುಸಿತ ಆಗಿತ್ತು. ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ ಕಣಿವೆ ಪ್ರದೇಶ, ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ದೊಡ್ಡ ತಪ್ಪಲು ಬಳಿ 4ನೇ ಬಾರಿ ಗುಡ್ಡ ಕುಸಿತವಾಗಿದೆ. ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತವಾಗಿದೆ. ದಟ್ಟ ಕಾಡಲ್ಲಿ 6ನೇ ದಿನವೂ 150ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಧಾರೆ ಕುಸಿತದ ಶಬ್ದಕ್ಕೆ ಬೆಚ್ಚಿಬಿದ್ದ ಜನರು. ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ. ಧಾರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಭಾರೀ ಮಳೆಗೆ ಕುಸಿದ ರಸ್ತೆ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರೀ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ. ಕೇರಳದಲ್ಲಿ ಭೂ ಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ ಮಲೆನಾಡಲ್ಲಿ ಭೂ ಕುಸಿತದ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್. ಏನು ಪ್ರಾಸಿಕ್ಯೂಷನ್ ಅಂದರೆ ಏನು? ತನಿಖೆ. ಏನು ತನಿಖೆ? ಸಿದ್ದರಾಮಯ್ಯನವರನ್ನು ತನಿಖೆ ಮಾಡೋದಕ್ಕೆ ರಾಜ್ಯಪಾಲರು ಆದೇಶ ಕೊಡೋದು, ಅನುಮತಿ ಕೊಡೋದು. ಅಂದರೆ ಮುಖ್ಯಮಂತ್ರಿಗಳನ್ನೆಲ್ಲ ತನಿಖೆ ಮಾಡಬೇಕು ಅಂತಂದರೆ ನೀವು ಎದ್ದು ಬಂದು ಒಬ್ಬ ಬೇಡ ಅಂತ ಹಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅವರು ಸಂವಿಧಾನದ ರಕ್ಷಕರು, ಪಾಲಕರು, ಕಸ್ಟೋಡಿಯನ್. ಸೊ ಹಾಗಿರುವಾಗ ಅವರ ವಿರುದ್ಧ ಯಾವುದಾದ್ರೂ ಆರೋಪಗಳು ಬಂದಾಗ ಅದಕ್ಕೆ ಅದರದ್ದೇ ಆದ ಕ್ರಮಗಳಿರುತ್ತೆ. ಈಗ ಸಿದ್ದರಾಮಯ್ಯನವರಿಗೆ ಆ ಟೆನ್ಷನ್ ಶುರುವಾಗಿದೆ. ಮುಡಾ ಸೈಟ್ ಹಗರಣದಲ್ಲಿ ಕ್ಷಣ ಕ್ಷಣ ಹೆಚ್ಚಾಗ್ತಾ ಇದೆ ತಲೆಬಿಸಿ. ಯಾವುದೇ ಕ್ಷಣದಲ್ಲಿ ಎಲ್ಲಿ ತನಕ ಆಗ್ಬೋದು ಅಂತಂದರೆ, ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಆದೇಶ, ತನಿಖೆಗೆ ಆದೇಶ ಕೊಟ್ಟರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರಬಹುದು. ರಾಜೀನಾಮೆ ಕೊಡೋದು ಮತ್ತು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದು ಅಂತ ಲೆಕ್ಕ. ಹಾಗಾಗಿ ಕಳೆದ 2 ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಏನು ಮಾಡಿದರು ನೋಡ್ರಪ್ಪ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ವಿರುದ್ಧ ಈ ರೀತಿ ಆರೋಪ ಬಂದಿದೆ, ಇದಕ್ಕೆ ಉತ್ತರ ಕೊಡಿ ಅಂತ ಒಂದು ಲೆಟರ್ ಕಳಿಸ್ತಾರೆ. ನಾನು ನಿಮಗೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದು. ಆಗ ಅವ್ರೇನು ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಹೇಗೆ ಅಂತಂದರೆ ನಿಮಗೆ ಕ್ಯಾಬಿನೆಟ್ ಸಭೆಯಲ್ಲಿ ಈಗ ಮೊನ್ನೆ CBI ಕೇಸ್ ಕೊಟ್ಟಿತ್ತು, ಯಾರು DK ಶಿವಕುಮಾರ್ ವಿರುದ್ಧ. ಅದನ್ನು ಕ್ಯಾಬಿನೆಟ್ ವಾಪಸ್ ತಗೊಳ್ತು. ನೀವು ಕೇಳ್ಬೋದು, ಅದು ಹೆಂಗೆ ಸರ್ ವಾಪಸ್ ತಗೊಂಡ್ರು, ಇವರು ಕೊಟ್ಟಿದ್ರಲ್ಲ. ನೋಡಿ, ಅಲ್ಲಿ BJP CBI ಕೊಟ್ಟಿದ್ದು DK ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸರ್ಕಾರ ಬದಲಾಯಿತು, ಆದರೆ ಕ್ಯಾಬಿನೆಟ್ ಅದುವೇ. ಈಗ ಈ ಚೇರ್ ಇದೆಯಲ್ಲ, ಈ ಚೇರಲ್ಲಿ ಯಡಿಯೂರಪ್ಪ ಕೂತಿರ್ಬೋದು ಅಥವಾ ಬೊಮ್ಮಾಯಿ ಕೂತಿರ್ಬೋದು, ಈಗ ಸಿದ್ದರಾಮಯ್ಯ ಕೂತಿರ್ಬೋದು. ಆ ಚೇರ್ ಡಿಸೈಡ್ ಮಾಡಿದ್ದು ಅಂತ ಅವತ್ತು CBI ಕೊಡಲಿಕ್ಕೆ, ವಾಪಸ್ ತಗೊಳ್ಳೋದಕ್ಕೆ ಇದು ಅದೇ ಚೇರ್ ಡಿಸೈಡ್ ಮಾಡಿದೆ ಅಂತ. ಆದರೆ ಈಗ ಶ್ರುತಿ ವಿಚಾರವಾಗಿ ಒಂದು ಕೇಸ್ ಇದೆ ಅಂತ ಹೇಳುವಾಗ ನೀವು ಆ ಮೀಟಿಂಗಲ್ಲಿ ಪಾಲ್ಗೊಳ್ಳಬಾರ್ದು. ಯಾಕೆಂದರೆ ನೀವು ಹೇಳ್ಬೋದು, ಕೊಡ್ರಪ್ಪ, ಬೇಡ ಅಂತ ಹೇಳ್ರೋ ಅಂತ ಹೇಳಿರ್ಬೋದಲ್ವಾ. ಹಾಗಾಗಿ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ರಾಜ್ಯಪಾಲರು ಏನು ಕಳಿಸಿರ್ತಾರೆ, ವರದಿಯನ್ನು ಕೇಳಿರ್ತಾರೆ, ಅದನ್ನು ತಿರಸ್ಕರಿಸುವಂಥ ನಿರ್ಧಾರವನ್ನು ಕೈಗೊಳ್ತಾರೆ. ಯಾರು ಕೈಗೊಳ್ತಾರೆ? CM ಕೈಗೊಳ್ಳುವಂಗಿಲ್ಲ, ಸಚಿವರು. ಹಾಗಾಗಿ CM ಬರಲಿಲ್ಲ ಕ್ಯಾಬಿನೆಟ್ಗೆ.
ಸಿ ಎಮ್ ಏನು ಮಾಡಿದರು, ಬೆಳಿಗ್ಗೆ ಒಂದು ಎಲ್ಲರನ್ನ ಕಾಫಿ ಕರೆದ್ರು, ನೋಡ್ರಪ್ಪ ಹಿಂಗಿದೆ ಹಿಂಗೆ ಅಂತ. ಅದು ಮಾನ್ಯತೆ ಬರಲ್ಲ, ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್. ಕ್ಯಾಬಿನೆಟ್ ಮೀಟಿಂಗ್ಗೆ ಯಾರಿಗೆ ಅಧಿಕಾರ ಕೊಟ್ಟರು? ಅಟಾರ್ನಿ, ಪವರ್ ಆಫ್ ಅಟಾರ್ನಿ ಡಿ ಸಿ ಎಮ್ ಕೊಟ್ಟರು. ಸೊ ಡಿ ಸಿ ಎಮ್ ಅವತ್ತು ಮೀಟಿಂಗ್ ಮಾಡಿದ್ರು, ಮಾಡ್ಬಿಟ್ಟು ನೋಡ್ರಪ್ಪ 3 ಗಂಟೆ ಮಾತಾಡಿದ್ವಿ, ನಮ್ಮ ಸಿ ಎಮ್ ವಿರುದ್ಧ ಹಿಂಗೆ ಆಡಿದರೆ ನಾವು ಅದನ್ನು ವಾಪಸ್ ಮಾಡ್ತೀವಿ. 2 ಅವಕಾಶ ಇತ್ತು. ಇಲ್ಲ ಇದನ್ನು ತಿರಸ್ಕರಿಸ್ತಾ ಇದ್ದೀವಿ, ನೀವು ಕೊಟ್ಟಿದ್ದನ್ನು ವರದಿಯನ್ನು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ. ಇಲ್ಲ ಅಂದರೆ ಇಲ್ಲ ಮಹಾಸ್ವಾಮಿಗಳೇ ಇದು ತಪ್ಪಿದೆ ಮತ್ತೊಂದು ಅಂತೇಳಿ ವರದಿಯನ್ನು ಕೊಡಬಹುದಾಗಿತ್ತು. ಈಗಲೂ ಕೂಡ ಸಿದ್ದರಾಮಯ್ಯ ಕೊಡ್ತಾರಿಲ್ಲೋ ಗೊತ್ತಿಲ್ಲ. ಈಗ ಅದು ವಾಪಸ್ ಎಲ್ಲಿ ಬಂತಿದೆ? ರಾಜ್ಯಪಾಲರ ಬಳಿ ಬಂದಿದೆ. ರಾಜ್ಯಪಾಲರು ಏನು ಡಿಸೈಡ್ ಮಾಡ್ತಾರೆ ಈಗ? ನೀವು ತಿರಸ್ಕಾರ ಮಾಡಿದರೆ ಓಕೆ ಬುಟ್ಟಿಗೆ ಹಾಕ್ತೀನಿ ಅಂತಲೂ ಮಾಡ್ಬೋದು, ಇಲ್ಲ ಇದರ ತನಿಖೆ ಆಗಲೇಬೇಕು. ಅದನ್ನು ಈಗ ವಿಪಕ್ಷಗಳು ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅಂದರೆ, ನೀವು ರಾಜ್ಯಪಾಲರನ್ನ ಏಜೆಂಟ್ ಥರ ಬಳಸ್ಕೊತಾ ಇದ್ದೀರಿ, BJP ಏಜೆಂಟ್ ಥರ ಇಂಡೈರೆಕ್ಟಾಗಿ ಬೇಕಂತಲೇ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಕೊರಳಿಗೆ ಮೂಡ ಹಗರಣದ ಉರುಳು. ರಾಜ್ಯಪಾಲರಿಗೆ ಟಕ್ಕರ್ ಕೊಡ್ತಾರಾ ಸಿದ್ದರಾಮಯ್ಯ? ಸಿಎಂ ಸಿದ್ದರಾಮಯ್ಯ ಪತ್ನಿ ಪಡೆದಿರುವ ಮೂಡಾ ಸೈಟ್ ದೊಡ್ಡ ಸಂಕಷ್ಟಕ್ಕೀಡು ಮಾಡಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುವ ಮಟ್ಟಿಗೆ. ಮೂಡಾ ಹಗರಣದಲ್ಲಿ ಸಿಲುಕಿರೋ ಸಿದ್ದರಾಮಯ್ಯಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಮೂಡಾ ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ TJ ಅಬ್ರಾಹಂ ಪತ್ರ ಬರೆದಿದ್ದಾರೆ. ಇದಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಉತ್ತರ ಬಯಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೆಚ್ಚಿನ ಮಾಹಿತಿ ಜೊತೆಗೆ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ಕೂಡ ನೀಡಿದ್ದಾರೆ. ಅಬ್ರಾಹಂ ಬೇಡಿಕೆ ಏನು? ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ TJ ಅಬ್ರಾಹಂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಪತ್ರ ಬರೆದಿದ್ದರು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರ ನಡೆಯಿಂದಾಗಿ ಸರ್ಕಾರದ 55.80 ಕೋಟಿ ನಷ್ಟವಾಗಿದೆ. ಸಿದ್ದರಾಮಯ್ಯ ತಪ್ಪಿನ ಕುರಿತಾಗಿ ತನಿಖೆ ನಡೆಸಬೇಕು. ಭ್ರಷ್ಟಾಚಾರ ತಡೆ ಕಾಯ್ದೆಯ 7, 9, 11, 12 ಮತ್ತು 13ನೇ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಬೇಕು. ರಾಜ್ಯಪಾಲರಿಗೆ ಪತ್ರ ಬರೆದ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ನೀಡಿದ್ದು, ಸಿಎಂ ಮುಂದಿನ ನಡೆ ಏನು ಅನ್ನೋದು ಕುತೂಹಲವಾಗಿದೆ. ಅಲ್ಲದೆ ಸಿಎಂ ಕಾನೂನಾತ್ಮಕವಾಗಿ ಹೋರಾಡುವ ಸಾಧ್ಯತೆ ಕೂಡ ಇದೆ. ಸಿಎಂ ಮುಂದಿನ ನಡೆ ಏನು? ರಾಜ್ಯಪಾಲರ ನೋಟಿಸ್ಗೆ ಸರ್ಕಾರ ಉತ್ತರಿಸಬೇಕು. ವರದಿ ತೃಪ್ತಿ ಆಗದಿದ್ದರೆ ಪ್ರಾಸಿಕ್ಯೂಷನ್ಗೆ ನೀಡಬಹುದು. ದೂರುದಾರ ಜನಪ್ರತಿನಿಧಿಗಳ ಕೋರ್ಟ್ಗೆ PCR ಹಾಕಬಹುದು. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವ ಸಾಧ್ಯತೆ. ನಿವೃತ್ತ ನ್ಯಾಯಾಧೀಶರ ತನಿಖೆ ಪ್ರಸ್ತಾಪ. ವಿಚಾರಣೆ ಅನಗತ್ಯ. ಸ್ಟೇ ಸಿಗದಿದ್ದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ. ನ್ಯಾಯಾಲಯ ಪ್ರಕರಣ ದಾಖಲಿಸಿಕೊಂಡರೆ ಸಂಕಷ್ಟ. ಸಾಂವಿಧಾನಿಕ ನೈತಿಕ ಪ್ರಶ್ನೆ. ರಾಜೀನಾಮೆ ಅನಿವಾರ್ಯ. ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ನೀಡಿದ್ದು, ಇದಕ್ಕೆ ಸಿಎಂ ಯಾವ ರೀತಿ ಉತ್ತರಿಸ್ತಾರೆ, ಕಾನೂನಾತ್ಮಕವಾಗಿ ಹೋರಾಡ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪೊಲಿಟಿಕಲ್ ಹಾಟ್ ಸ್ಪಾಟ್ ಆಯಿತು ಕಾವೇರಿ ನಿವಾಸ. ಕಾವೇರಿ ನಿವಾಸ ಅಂದರೆ ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಅಧಿಕೃತ ನಿವಾಸಕ್ಕೆ ಕಾವೇರಿ